ಇದೆ. ಮತ್ತೆ ನಾನು ಹೇಳೋದು ಇಷ್ಟೇ, ಏನು ಅಂತಂದರೆ ನನ್ನನ್ನು CM ಮಾಡಿ ಇಲ್ಲ ಅಂದರೆ ದೇಶಕ್ಕೆ ಈಗ ದೇಶದಲ್ಲಿ ಕರೋನಾ ಜಾಸ್ತಿ ಆಗುತ್ತೆ. ಇಲ್ಲೇ ಅಂತಲ್ಲ, ಎಲ್ಲ ಕಡೆನೂ ಕರೋನಾ ಬರುತ್ತೆ. ಅದು ಕರೋನಾ ಬಂದಿದ್ದು ಯಾರೂ ಹೇಳ್ತಾ ಇಲ್ಲ, ಬಂದಿದ್ದು ಹೇಳ್ತಾರೆ, ಆದರೆ ಹೋಗೋದು ಯಾರೂ ಹೇಳ್ತಾ ಇಲ್ಲ. ಯಾಕೆ ಬರ್ತಾ ಇದೆ, ಯಾಕೆ ಹೋಗ್ತಾ ಇದೆ, ಯಾಕೆ ಸಾವು ನೋವು ಆಗ್ತಾ ಇದೆ, ಯಾಕೆ ನನ್ನ ಕನಸು ಬೀಳ್ತಾ ಇದೆ, ಏನು ಬಾಲಾಜಿ ಹಿಂಗೆ ಹೇಳು ಅಂತ ಅಂದ್ಕೊಂಡು ಹೇಳ್ದ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಏನು ಅಂತಂದರೆ, ಈಗ ಆಸ್ಪತ್ರೆಯಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಮೀಡಿಯಾದವ್ರು ನೀವು ಹೇಳ್ತಾ ಇರ್ತೀರ, ನಾನು TV ನೋಡ್ತಾ ಇರ್ತೀನಿ, ನನ್ನ ಕನಸು ಬೀಳೋದು ಹಾಗೆ ಏನು ಅಂತಂದರೆ, ಈಗ ಗರ್ಭಿಣಿಯಲ್ಲಿ ಸಾಯ್ತಾ ಇದ್ದಾರೆ ಅಂತ ಅಂದ್ಕೊಂಡು ಹೇಳ್ತಾರೆ. ಅಲ್ಲಿ ಅವರು ಸತ್ರು ಇವ್ರು ಸತ್ರು ಅಂತ ಅಂದ್ಕೊಂಡು ಹೇಳ್ತಾ ಇದ್ದಾರೆ. ಅದು ಯಾರಿಂದ? ಅದು CM ಇಂದ ಮಾತ್ರ ಬಚಾವಾಗೋಕೆ ಸಾಧ್ಯ. ನನ್ನ ಅದೃಷ್ಟ ನನ್ನ ಜಾಗದಲ್ಲಿ ಬೇರೆಯವರಿದ್ರೆ ಹಿಂಗೆ ಆಗೋದು. ಸರ್ಕಾರಕ್ಕೆ ಮತ್ತಿಷ್ಟು ಜಾಸ್ತಿ ತೊಂದರೆ ಆಗುತ್ತೆ. ಸರ್ಕಾರಕ್ಕೆ ಏನು ಅನುದಾನ ಸಿಗ್ತಾ ಇಲ್ಲ ಅಂತ ಅಂದ್ಕೊಂಡು ಎಲ್ಲರೂ ಹೇಳ್ತಾ ಇದ್ದಾರೆ. ಸರ್ಕಾರಕ್ಕೆ ಅನುದಾನ ಸಿಗಬೇಕು, ಎಲ್ಲರಿಗೆ ಅನುದಾನ ಸಿಗಬೇಕು ಅಂದರೆ ಅದು ನನ್ನಿಂದ ಸಾಧ್ಯ ಅಂದರೆ ಏನು? CM ಇದು ಪ್ರಣಾಳಿಕೆ ಬಿಡುಗಡೆ ಮಾಡಿದಾರಲ್ಲ, ಅದು ನನ್ನಿಂದ ಮಾತ್ರ ನಿಲ್ಸೋಕ್ಕಾಗೋದು, ಯಾರಿಂದ ನಿಲ್ಸೋಕ್ಕಾಗೋದಿಲ್ಲ. ಇದು ನನ್ನಿಂದ ಮಾತ್ರ ಸಾಧ್ಯ. ನಾನು CM ಆದರೆ ಮಾತ್ರ ನಿಲ್ಲಿಸ್ತೀನಿ, ಇಲ್ಲಾಂದರೆ ನಿಲ್ಲಲ್ಲ. ಮತ್ತು ನನಗೆ CM ಮಾಡದೇ ಇದ್ದರೆ ಏನು ಥರ ಪರಿಣಾಮ ಬೀರ್ಬೋದು ಮೂಡಾ ಕೇಸಿಗೆ ಸಂಬಂಧಪಟ್ಟಂತೆ ವಿಷಯ ಅಂತ ನೀವು ಕೇಳ್ಬೋದು. ಸಿದ್ದರಾಮಯ್ಯನವರು ಇದುವರೆಗೂ ಯಾವುದೇ ತಪ್ಪು ಮಾಡಿಲ್ಲ, ಅದು ನನಗೆ ಗೊತ್ತು, ಬಾಲಾಜಿ ಗೊತ್ತು, ಭಗವಂತನಿಗೂ ಗೊತ್ತು. CM ಸಿದ್ದರಾಮಯ್ಯನವರು ಈ ತಪ್ಪು ಮಾಡಿಲ್ಲ. ಬಟ್ ನೀವು ಮಾಡಿದ್ದಾರೆ ಅಂತ ಅಂದ್ಕೊಂಡು ಈ ಮೀಡಿಯಾದವರು ಹೇಳ್ತಾರೆ, ಎಲ್ಲ ಕಡೆನೂ ಸುದ್ದಿ ಹರಿದಾಡ್ತಾ ಇದೆ. ಆದರೆ ಅವ್ರು ತಪ್ಪು ಮಾಡಿಲ್ಲ. ನೋಡಿ ಅಪ್ಪಾಜಿ, ನಿಮ್ಮ CM ಸಿದ್ದರಾಮಯ್ಯನವರು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ನನ್ನ ಕಾಣ್ತಾ ಇರೋ ಕನಸು, ನನ್ನ ಅದೃಷ್ಟ ನನ್ನ ಜಾಗ. ಅದು ಬೇರೆ ಅವ್ರಿಗೂ ಹೆಂಗೆ ಕೂರಿಸ್ಕೊಡಂಗಿಲ್ಲ. ಅದು ಅಷ್ಟಲ್ಲದೆ CM ಸೀಟಲ್ಲಿ ಯಾರು ಬೇಕಾದರೂ ಟವೆಲ್ ಹಾಕಿದ್ರು, ಯಾರಾದರೂ ಆದ್ರೆ ಎಲ್ಲಿ ಬೇಕಲ್ಲಿ ನಾನು CM ಆಗ್ತೀನಿ, ನಾನು ಕೂಡ CM ಆಗ್ತೀನಿ ಅಂತ ಅಂದ್ಕೊಂಡು ಎಲ್ಲರೂ ಹೇಳಿದರು. ಆದರೆ ಯಾರು CM ಆಗಲಿಲ್ಲ. ಯಾಕೆ ಆಗೋದೇ ಇಲ್ಲ? ಯಾಕೆ? ಅದೃಷ್ಟ ನಂದಿದೆ, ಜಾಗ ನಾನು ಕೂರ್ಬೇಕಾದ ಜಾಗದಲ್ಲಿ ಬೇರೆಯವ್ರಿಗೆ ಕೂರಿಸ್ಕೊಡಲ್ಲ ಭಗವಂತ ಬಾಲಾಜಿ. ಇಷ್ಟು ಹೇಳಿ ನನ್ನ ಮಾತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.